ಹೊಸ ವರ್ಷಕ್ಕೆ ಜಾಲಿ ಜಾಲಿ ಅಂತಿರುವಾಗಲೇ ಜನರಿಗೆ ಶಾಕ್ ಮೇಲೆ ಶಾಕ್ ತಟ್ಟಿದೆ. ನಿನ್ನೆಯಷ್ಟೇ ಬಸ್ ಟಿಕೆಟ್ ದರದ ಬರೆ ಎಳೆದಿದ್ದ ಸರ್ಕಾರ ಈಗ ಮತ್ತೆರಡು ರೇಟ್ ಹೆಚ್ಚಳದ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಮೆಟ್ರೋ ಟ್ರೈನ್ ಪ್ರಯಾಣಿಕರಿಗೆ ಶೀಘ್ರದಲ್ಲೇ ಶಾಕ್. ಜನವರಿ 2ನೇ ವಾರದಲ್ಲಿ ಟಿಕೆಟ್ ಬೆಲೆಯು ದುಬಾರಿ. ಇವತ್ತಂಕ ದರ ಪರೀಕ್ಷೆ ಆಗಿಲ್ಲ, ಸದ್ಯದಲ್ಲೇ ಮಾಡಬೇಕು, ಈ ತಿಂಗಳಲ್ಲಿ ಆಗುತ್ತೆ. ಮಾಡೋದು ನಮ್ಮ ಮಾತು ಕೇಳ್ತಾರ, ಜನಗಳಿಗೆ ಮಾತು ಯಾರು ಕೇಳಲ್ಲ. ಬೆಂಗಳೂರಿನ ಜೀವನಾಡಿಗಳಾದ ಬಿಎಂಟಿಸಿ ಮತ್ತು ಮೆಟ್ರೋ ನೂರಲ್ಲ ಸಾವಿರವಲ್ಲ, ನಿತ್ಯ ಲಕ್ಷಾಂತರ ಜನರು ಓಡಾಡ್ತಾರೆ. ಆದ್ರೀಗ ಈ ಎರಡು ಸಂಚಾರವು ಪ್ರಯಾಣಿಕರಿಗೆ ಹೊರೆಯಾಗ್ತಿದೆ. ಯಾಕಂದ್ರೆ ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಜನವರಿ 2ನೇ ವಾರ ಅಥವಾ 3ನೇ ವಾರದಿಂದ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಎಷ್ಟು % ಏರಿಕೆ ಮಾಡಬೇಕು ಎಂಬ ಬಗ್ಗೆ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ಬಳಿಕ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಈಗಾಗಲೇ 15% ಟಿಕೆಟ್ ದರ ಹೆಚ್ಚಿಸಲು ಬಿಎಂಆರ್ಸಿಎಲ್ಗೆ ವರದಿ ನೀಡಿದೆ. ಕಾರ್ಯಾಚರಣೆ ವೆಚ್ಚ ಹೆಚ್ಚಳದಿಂದ ಪ್ರಯಾಣ ದರ ಹೆಚ್ಚಳ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಜನರಿಂದಲೂ ಬಿಎಂಆರ್ಸಿಎಲ್ ಸಲಹೆ ಸೂಚನೆ ಪಡೆದಿದೆ. ಸಾರ್ವಜನಿಕರ ಅಭಿಪ್ರಾಯದಲ್ಲಿ ಬಹುತೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2017ರಲ್ಲಿ ಮಾಡಿದ ಮೇಲೆ ಇವತ್ತಂಕ ದರ ಪರೀಕ್ಷೆ ಆಗಿಲ್ಲ. ಅಂದ್ರೆ ಲಾಸ್ಟ್ 7.5 ವರ್ಷದಿಂದ ಯಾವ ದರ ಪರೀಕ್ಷೆನೂ ಆಗಿಲ್ಲ. ಬೋರ್ಡ್ ಮುಂದೆ ನಾವು ಅದನ್ನು ಇಡಬೇಕಾಗುತ್ತೆ. ಬೋರ್ಡ್ ಇಂದ ಏನು ಡೈರೆಕ್ಷನ್ಸ್ ಬರುತ್ತೋ ಅದ್ರ ಪ್ರಕಾರ ಅವರು ಏನ್ ನಿಗದಿ ಮಾಡ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಬೇಕಾಗುತ್ತೆ. ಸಾರ್ವಜನಿಕರ ಆಕ್ಷೇಪದ ನಡುವೆಯೂ ದರ ಹೆಚ್ಚಳಕ್ಕೆ ದರ ನಿಗದಿ ಸಮಿತಿ ಒಪ್ಪಿದೆಯಂತೆ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದುಡಿಯೋದು ಕಷ್ಟ ಆಗಿದೆ. ಬರೀ ಇವ್ರದ್ದು ನೋಡೋದು, ಬರೀ ಸರ್ಕಾರ ಆ ರೇಟ್ ಜಾಸ್ತಿ ಮಾಡೋದು, ಈ ರೇಟ್ ಜಾಸ್ತಿ ಮಾಡೋದು, ಬರೀ ಎಲ್ಲ ಇದೇ ಆಗೋಗಿದೆ. ಮಾಡೋದು ನಮ್ಮ ಮಾತು ಕೇಳ್ತಾರ, ಜನಗಳಿಗೆ ಮಾತು ಯಾರು ಕೇಳಲ್ಲ. ನೀರಿನ ದರ ಏರಿಕೆಗೆ ಜಲಮಂಡಳಿ ತಯಾರಿ. ಇತ್ತ ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡಲು ಜಲಮಂಡಳಿ ತಯಾರಿ ನಡೆಸುತ್ತಿದೆ. ಇದೇ ತಿಂಗಳು ನೀರಿನ ದರ ಏರಿಕೆಯ ಸುಳಿವು ನೀಡಿದೆ. ಶೀಘ್ರದಲ್ಲೇ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆಯಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆ ನಂತರ ನೀರಿನ ದರ ಏರಿಕೆಗೆ ಜಲಮಂಡಳಿ ಪ್ಲಾನ್ ಮಾಡಿದೆ. ಸದ್ಯ ನೀರಿನ ಪೂರೈಕೆಯಲ್ಲಿ ವಿದ್ಯುತ್ ಬಳಕೆಗೆ ಹೆಚ್ಚಿನ ಹೊರೆ ಬೀಳ್ತಿದೆ. ಹೀಗಾಗಿ ಶೀಘ್ರದಲ್ಲೇ ದರ ಏರಿಕೆಗೆ ಬಿಡಬ್ಲ್ಯೂಎಸ್ಎಸ್ಪಿ ಸಜ್ಜಾಗಿದೆ. 120 ಕಿಲೋಮೀಟರ್ ದೂರದಿಂದ 1000 ಮೀಟರ್ ಎತ್ತರಕ್ಕೆ ಪಂಪ್ ಮಾಡಿ ತರ್ತಾ ಇದ್ದೀವಿ. ಅದಕ್ಕೆ 52 ರೂಪಾಯಿ ಖರ್ಚಾಗ್ತಾ ಇದೆ ಪ್ರತಿ 1000 ಲೀಟ್ರಿಗೆ. 1000 ಲೀಟ್ರಿಗೆ 22 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಸೊ ಅಂದಾಜು 30 ರೂಪಾಯಿ ಅಷ್ಟು ನಮಗೆ ಪ್ರತಿ 1000 ಲೀಟ್ರಿಗೆ ನಷ್ಟ ಆಗ್ತಾ ಇದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಜನವರಿ ತಿಂಗಳಲ್ಲಿ ಎಲ್ಲ ಬೆಂಗಳೂರಿನ ಸಮಸ್ತ ಜನಪ್ರತಿನಿಧಿಗಳು ಕರೆದು ಒಂದು ಚರ್ಚೆ ಮಾಡಿ ಅದರಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ. ನೀರಿನ ದರ ಹೆಚ್ಚಾದ್ರೆ ಬರೋ ಅಲ್ಪ ಸಂಬಳದಲ್ಲಿ ಜೀವನ ನಡೆಸೋದು ಹೇಗೆ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಜನಸಾಮಾನ್ಯರಿಗೆ ತುಂಬ ತೊಂದರೆ ಕೊಡ್ದಂಗೆ ಆಗತ್ತೆ. ಇವಾಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಇವಾಗ ಇರೋ ಸರ್ಕಾರದಲ್ಲಿ ಎಲ್ಲಾದರೂ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ರೆ ಈಗ ಸಾಮಾನ್ಯ ಜನ ಏನಾಗಬೇಕು? ಈಗ ನೀರಿನ ಬಿಲ್ಲು ಜಾಸ್ತಿ ಆಯ್ತದೆ, ಹಂಗೆ ಹೌಸ್ ರೆಂಟು ಜಾಸ್ತಿ ಮಾಡ್ತಾರೆ. ಮುಂದಕ್ಕೆ ಇದೇ ಥರ ಮಾಡ್ಕೊಂಡು ಹೋದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಏನೇ ಹೇಳಿ, ಈಗಾಗಲೇ ನಾನಾ ಬೆಲೆ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಮೆಟ್ರೋ ಮತ್ತು ನೀರಿನ ಬೆಲೆ ಕೂಡ ಏರಿಕೆಯಾದ್ರೆ ಮತ್ತಷ್ಟು ಹೈರಾಣಾಗೋದಂತೂ ಗ್ಯಾರಂಟಿ. ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.